ಸಿಂಹರಾಶಿ ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಮೇಲಧಿಕಾರಿಗಳಿಂದ ಏನೋ ಒತ್ತಡಗಳು, ಕಿರಿಕಿರಿ ಇವೆಲ್ಲವನ್ನು ಎದುರಿಸಬೇಕಾದಂತಹ ದಿವಸವಾಗುತ್ತೆ. ವಿದೇಶದಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ನೌಕರಿಯಲ್ಲಿ ಹಿನ್ನಡೆಯ ಸೂಚನೆಗಳು ಕಾಣುತ್ತೆ. ಇವತ್ತು ಆಗತಕ್ಕಂತಹ ಬದಲಾವಣೆ ಮುಂದೆ ಯಾವತ್ತೋ ಒಂದು ದಿವಸ ಅದರ ಕಹಿಯ ಅನುಭವ ನಿಮಗೆ ಆಗಬಹುದು ಅನ್ನುವಂಥದ್ದು. ಯಾವುದೇ ವಿಚಾರವನ್ನು ಹೆಚ್ಚು ಚರ್ಚೆಗೆ ತಂದುಕೊಳ್ಬೇಡಿ. ಯಾವುದೋ ಒಂದು ವಿಷಯ ಬಂತು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಮಾತಾಡಬೇಕು ಅಷ್ಟನ್ನೇ ಮಾತಾಡಿ ಮುಗಿಸಿ, ಅದರ ಬಗ್ಗೆ ಏನಾದರೂ ಅನುಮಾನಗಳಿದ್ದರೆ, ತೊಂದರೆಯ ಸೂಚನೆ ಇದ್ದರೆ ಅದಕ್ಕೆ ಪರಿಹಾರ ಮಾರ್ಗವನ್ನು ನೋಡಬೇಕೇ ಹೊರತು ಇದೇ ಸರಿ ಅನ್ನುವಂತಹ ಚರ್ಚೆ ಆ ಕ್ಷಣಕ್ಕೆ ಒಳ್ಳೆಯದಲ್ಲ ಅಂತ ಹೇಳಿ ಅನಿಸುವಂಥದ್ದು. ಮೇಲಧಿಕಾರಿಗಳ ಜೊತೆಯಲ್ಲಿ ನಿಮ್ಮದೇ ಸರಿ ಇದ್ದರೂ ಕೂಡ ಯಾವುದೇ ವಾದವನ್ನು ಮಾಡಿಕೊಳ್ಬೇಡಿ. ಸ್ಥಾನದ ಬಲ ಅದು. ಹಾಗಾಗಿ ಅದು ನಿಮ್ಮ ಮನಸ್ಸಿನಲ್ಲಿದ್ದು ನೀವು ಎಷ್ಟು ವಿಧೇಯರಾಗಿ ನಡ್ಕೊಳ್ತೀರೋ ಅಷ್ಟು ನಿಮಗೇ ಅನುಕೂಲ ಅನ್ನುವಂಥದ್ದು. ಹಾಗಂತ ನಾನು ಆತ್ಮಗೌರವವನ್ನು ಬಿಟ್ಟು ರಾಜಿ ಮಾಡ್ಕೊಳ್ಬೇಕಾ? ಈ ರೀತಿ ಸಿಟ್ಟಿನಿಂದ ಪ್ರಶ್ನೆಯನ್ನು ಮಾಡಿಕೊಳ್ಬೇಡಿ. ನಿಮಗೆ ಎಲ್ಲಿ ಅನುಕೂಲ ಆಗುತ್ತೆ, ನಿಮಗೆ ಯಾವುದರ ಅವಶ್ಯಕತೆ ಇದೆ ಅಂತಹ ಸಂದರ್ಭದಲ್ಲಿ ನೀವು ರಾಜಿಯನ್ನು ಮಾಡಿಕೊಂಡ್ರೆ ತಪ್ಪೇನಿಲ್ಲ ಅನ್ನುವಂಥದ್ದು ಅಭಿಪ್ರಾಯವಾಗುತ್ತೆ. ಲಕ್ಷ್ಮೀನಾರಾಯಣ ಹೃದಯ ಸ್ತೋತ್ರವನ್ನು ಶ್ರವಣ ಮಾಡಿ. ಶುಭವಾದ. ಕನ್ಯಾ ರಾಶಿ ರಾಜಕಾರಣಿಗಳು ತಮ್ಮ ರಾಜತಾಂತ್ರಿಕ ಸಾಮರ್ಥ್ಯವನ್ನು ಹೆಚ್ಚು ಮಾಡಿಕೊಳ್ಳೋದಕ್ಕೆ ಉತ್ತಮವಾದಂತಹ ದಿವಸ. ನಿಮ್ಮ ಅಧಿಕಾರವನ್ನು ಚಲಾಯಿಸೋದಕ್ಕೆ ನಿಮಗಿರತಕ್ಕಂತಹ ಯಾವುದೋ ಒಂದು ಶಕ್ತಿ ಸಾಮರ್ಥ್ಯಗಳ ಪ್ರಭಾವವನ್ನು ಬೀರಲಿಕ್ಕೆ ಇದು ಬಹಳ ಉತ್ತಮವಾದಂತಹ ದಿವಸವಾಗುತ್ತೆ. ಯಾವುದೇ ಕಾರಣಕ್ಕೂ ಅಧಿಕಾರ ಇದೆ ಅಂತಲಾಗಲಿ, ನನ್ನ ಮಾತು ನಡೆಯುತ್ತೆ ಅಂತಲಾಗಲಿ ಕ್ಷುಲ್ಲಕ ರಾಜಕಾರಣಗಳನ್ನು ಮಾಡಬೇಡಿ. ಈ ಕ್ಷಣಕ್ಕೆ, ಈ ಹೊತ್ತಿಗೆ, ಈ ದಿವಸಕ್ಕೆ ಅದು ಚೆನ್ನಾಗಿರಬಹುದು, ನಿಮಗೆ ಸರಿ ಅಂತ ಅನ್ನಿಸ್ಬೋದು. ಇದರ ಪ್ರಭಾವ ಮುಂದಿನ ದಿವಸದಲ್ಲಿ ಏಕಾಂಗಿಯಾಗಿ ಹೋರಾಟ ಮಾಡಬೇಕಾದಂತಹ ಪರಿಸ್ಥಿತಿ ಬಂದಾಗ ಗೊತ್ತಾಗುವಂಥದ್ದು. ಹಾಗಾಗಿ ಆ ವಿಚಾರಗಳೆಲ್ಲ ಮನಸ್ಸಿನಲ್ಲಿಟ್ಟುಕೊಂಡು ಅಧಿಕಾರವಾಗಲಿ ಅಥವಾ ಹುದ್ದೆ ಆಗಲಿ ಯಾವುದೂ ಕೂಡ ಶಾಶ್ವತ ಅಲ್ಲ ಅನ್ನುವಂಥದ್ದು ಮನಸ್ಸಿಗೆ ಬರಬೇಕಾಗತ್ತೆ. ನಿಮ್ಮೆಲ್ಲ ಕೆಲಸಗಳು ಸುಗಮವಾಗಿ ನಡೀತಕ್ಕಂತಹ ಒಂದು ಯೋಗ ಅಥವಾ ಸಮಯ ಈ ದಿವಸ ಅಂತ ಹೇಳಬಹುದು. ನಿಮ್ಮ ಪ್ರಾಮಾಣಿಕವಾದಂತಹ ಕೆಲಸಗಳೇನಿದೆ ಅದರಿಂದ ನಿಮ್ಮ ಗೌರವ ಹೆಚ್ಚಾಗ್ತಕ್ಕಂಥದ್ದು. ಏನೇ ಕಷ್ಟ ಇರಲಿ, ಏನೇ ತೊಂದರೆ ಇರಲಿ, ಪ್ರಾಮಾಣಿಕವಾಗಿ ಕರ್ತವ್ಯವನ್ನು ನಿರ್ವಹಣೆ ಮಾಡಿದರು ಅನ್ನುವಂತಹ ಮಾತು, ಗೌರವ ನಿಮಗೆ ಸಂದಾಯವಾಗ್ತಕ್ಕಂಥದ್ದು. ದಕ್ಷಿಣಾಮೂರ್ತಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ತುಲಾರಾಶಿ ನಿಮ್ಮ ಮನಸ್ಸಿನಲ್ಲಿ 10 ಯೋಚನೆಗಳು ಬರತಕ್ಕಂತಹ ದಿವಸ. ಯೋಚನೆಗಳು ತಪ್ಪಲ್ಲ, ಆದರೆ ಯಾವುದು ನಮ್ಮ ಸ್ಥಾನಮಾನ, ಉದ್ಯೋಗ, ವಯಸ್ಸು ಇದೆಲ್ಲವುದಕ್ಕೂ ಸೂಕ್ತವಾದಂಥದ್ದು, ಯಾವುದನ್ನು ನಮ್ಮ ಯೋಗ್ಯತಾನುಸಾರವಾಗಿ, ಅರ್ಹತಾನುಸಾರವಾಗಿ ಕಾರ್ಯರೂಪಕ್ಕೆ ತರಬಹುದು ಅನ್ನುವಂತಹ ಚಿಂತನೆಗಳಿದೆಯಲ್ಲ, ಅದು ಬಹಳ ಮುಖ್ಯವಾಗುತ್ತೆ. ತಾಳ್ಮೆಯಿಂದ ಇದ್ದರೆ ಬಹಳ ಒಳ್ಳೆಯದು. ಕೋಪಕ್ಕೆ ಆಸ್ಪದವನ್ನು ಕೊಡಬೇಡಿ, ಅದು ಅನಾಹುತಕ್ಕೆ ಕಾರಣ ಆಗಬಹುದು. ಮನೆಯಲ್ಲಿ ಹಿಂದೆ ಯಾವತ್ತೋ ಖರೀದಿ ಮಾಡಿದಂತಹ ವಸ್ತು ಹಾಗೆ ಉಳ್ಕೊಂಡ್ಬಿಟ್ಟಿರುತ್ತೆ, ಅದರ ಉಪಯೋಗವೇ ಆಗಿರಲ್ಲ, ಅದನ್ನು ಏನು ಅಂತ ಹೇಳಿ ನೋಡೇ ಇರೋದಿಲ್ಲ. ಅದು ನಿಮ್ಮ ಗಮನಕ್ಕೆ ಬಂದಾಗ ಬಹಳ ಕೋಪವನ್ನು ಮಾಡ್ಕೊಳ್ತೀರಿ, ಮನಸ್ಸು ಕೆಡ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಯಾವುದೇ ತೀರ್ಮಾನಕ್ಕೂ ಬರೋಕ್ಕಾಗೋದಿಲ್ಲ, ಗೊಂದಲವನ್ನು ಸೃಷ್ಟಿ ಮಾಡ್ಕೊಳ್ತೀರಿ. ಇದಮೆತ್ತಮ್ ಅಂತ ಹೇಳಿ, ಇದು ಹೀಗೆ ಅಂತ ಹೇಳಿ ಏನೋ ತೀರ್ಮಾನ ಮಾಡಿ ಅದರ ಬಗ್ಗೆ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡೋದಕ್ಕೆ ಮನಸ್ಸು ಬರೋದಿಲ್ಲ, ಮತ್ತಷ್ಟು ಗೊಂದಲಗಳು ಹೆಚ್ಚಾಗುತ್ತೆ. ಭಗವಂತನ ದಶಾವತಾರ ಸ್ತುತಿಯನ್ನು ಸ್ಮರಣೆ ಮಾಡಿಕೊಳ್ಳಿ ಅಥವಾ ಆ ಸ್ತುತಿಯನ್ನು ಶ್ರವಣ ಮಾಡಿ ಕೇಳಿ. ಶುಭವಾಗಿ. ವೃಶ್ಚಿಕ ರಾಶಿ ಮಾತು ಮೃದುವಾಗಿರಲಿ. ಏನೇ ಕಷ್ಟಪಟ್ಟು ಕೆಲಸವನ್ನು ಮಾಡಿದರೂ, ಬೇರೆಯವರ ಸೇವೆಯನ್ನು ಮಾಡಿದರೂ, ಬೇರೆಯವರಿಗೆ ಅನುಕೂಲವನ್ನು ಮಾಡಿದರೂ, ಬಾಯಲ್ಲಿ ಆಡ್ತಕ್ಕಂತಹ ಮಾತು ಅದರ ಎಲ್ಲ ಫಲಗಳನ್ನು ದೂರ ಮಾಡಿಬಿಡುತ್ತೆ. ಹಾಗಾಗಿ ವಿಧೇಯರಾಗಿ ನಡ್ಕೊಳ್ಳೋದರ ಜೊತೆಗೆ ಬಹಳ ವಿನಮ್ರರಾಗಿ, ಮೃದುವಾಗಿ ಮಾತಾಡ್ತಕ್ಕಂಥದ್ದು ಕೂಡ ಮುಖ್ಯವಾಗುತ್ತೆ. ಪ್ರೇಮಿಗಳು ಪರಸ್ಪರವಾಗಿ ಅಸಹನೆಯಿಂದ ಜಗಳವಾಡ್ತಕ್ಕಂಥದ್ದಿದೆ, ಎಚ್ಚರಿಕೆ ಇರಲಿ. ಯಾವುದೋ ವಿಕೋಪಕ್ಕೆ ಹೋದಾಗ ಅಲ್ಲಿ ತೊಂದರೆಗೆ ಅವಕಾಶಗಳಾಗಬಹುದು.
ಆರೋಗ್ಯದ ದೃಷ್ಟಿಯಿಂದ ಹೆಚ್ಚು ಗಮನವನ್ನು ಹರಿಸಬೇಕಾದಂಥದ್ದು. ಯಾವುದೇ ಸ್ವಯಂ ವೈದ್ಯವನ್ನು ನೀವೇ ಮಾಡಿಕೊಳ್ಳದೆ ವೈದ್ಯರ ಸಲಹೆಯನ್ನು ಪಡೆಯುವಂಥದ್ದು ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದು. ಏನೋ ಒಂದು ಸಣ್ಣ ಸಮಸ್ಯೆ ಆಯಿತು, ಇದಕ್ಕೆ ಯಾತಕ್ಕೆ ಡಾಕ್ಟ್ರ್ ಹತ್ರ ಹೋಗಬೇಕು ಅನ್ನುವಂತಹ ಭಾವನೆ ಕೆಲವರಲ್ಲಿರುತ್ತೆ. ಅದು ನಿಮ್ಮ ವೈಯಕ್ತಿಕವಾದಂತಹ ವಿಚಾರಕ್ಕೆ ತೊಂದರೆಗೆ ಕಾರಣವಾಗಬಹುದು. ನಿದ್ರಾಹೀನತೆ, ನರಗಳ ಅಥವಾ ಮೂಳೆಯ ನೋವು ನಿಮಗೆ ಈ ದಿವಸ ತೊಂದರೆಯನ್ನು ಮಾಡಬಹುದು. ವೇಣುಗೋಪಾಲನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಲಿ.